ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೂಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ಎಂದಿನಂತೆ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಹೊಸ ಕೆಲಸ ಪ್ರಾರಂಭ ಮಾಡಬೇಕು ಅಂತಿದ್ದೀನಿ. ಆ ಕೆಲಸದಿಂದ ನಾನು ಸಕ್ಸಸ್ನ ಕಾಣಬೇಕು. ಯಾವ ರೀತಿ ಶುರು ಮಾಡಬೇಕು, ಇದಕ್ಕೇನಾದರೂ ಕೆಲವೊಂದು ಟಿಪ್ಸ್ಗಳನ್ನ ತಿಳಿಸ್ಕೊಡ್ಬೋದಾ? ಬಿಕಾಸ್ ಸಕ್ಸಸ್ ಕಾಣಬೇಕು ಆ ಕೆಲಸದಲ್ಲಿ ಅಂತ ಆಸೆ ಇದ್ದಾಗ ಈ ದಿನ ಮಾಡಬೇಕಿತ್ತು ಅಥವಾ ಈ ರೀತಿ ಮಾಡಬೇಕಿತ್ತು ಅಂತ ಮಾಡಿದ್ಮೇಲೆ ಹೇಳೋರು ಸಾಕಷ್ಟು ಇರ್ತಾರೆ. ಸೊ ಶುರು ಮಾಡೋಕ್ಕಿಂತ ಮುಂಚೆನೆ ತಮ್ಮಿಂದ ಇದನ್ನು ಕೇಳಿ ತಿಳ್ಕೊಳ್ಳೋಣ ಅಂತ ಗುರುಗಳೇ. ತಾವು ಏನು ಮಾಡ್ತಾ ಇದ್ದೀರಾ? ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಗುರುಗಳೇ. ನಾನು ಮಾಡೋರ್ಗೆ ಈಸಿ ಆಗಲಿ ಅಂತ ಈ ಪ್ರಶ್ನೆ ಇಟ್ಟಿದ್ದೀನಿ ತಪ್ಪುತ್ತೆ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಇದು ನೀವು ಕೇಳಿದ ಬಹಳ ಅದ್ಭುತ. ಯಾಕೆಂದರೆ ಆಮೇಲೆ ಸಜೆಸ್ಟ್ ಮಾಡ್ತಾರೆ, ಈಗ ಮಾಡಬೇಕಾಗಿತ್ತು, ಆವಾಗ ಮಾಡಬೇಕಾಗಿತ್ತು, ಏನೇನೋ ಮಾತಾಡ್ತಾರೆ. ಎಲ್ಲರೂ ಅಷ್ಟೇ ಕೆಳಗೆ ಬಿದ್ದಾಗ ಎಷ್ಟು ಹೇಳಲಿಕ್ಕೆ ಬರ್ತಾರೆ ಅಂದರೆ, ಎಷ್ಟು ಜನ ಬರ್ತಾರೆ ಅಂತಂದರೆ ಅಷ್ಟು ಜನ ಬರ್ತಾರೆ. ಇರಲಿ, ಇದೆಲ್ಲ ಒಂದು ಕಡೆ. ನೀವೇನಾದರೂ ಅಂದುಕೊಂಡಿದ್ದರೆ, ಬಹುಶಃ ನನ್ನದೊಂದು ಧ್ಯೇಯ ಇದೆ. ನನಗೆ ಯಾವ ಕಾಲಗಳು ಕೆಟ್ಟದ್ದಿಲ್ಲ. ನನ್ನ ಪ್ರಕಾರ ಎಲ್ಲವೂ ಕೂಡ ಒಳ್ಳೆಯ ದಿನ. ನನ್ನ ಡೈರಿನಲ್ಲಿ ನನಗೆ ಸಂಬಂಧಪಟ್ಟಿದ್ದು, ಅದು ಎಲ್ರಿಗೂ ಅಲ್ಲ, ನನಗೆ ಸಂಬಂಧಪಟ್ಟಿದ್ದು. ಪ್ರತಿ ವಿಷಯವೂ ಪ್ರತಿ ಹಂತದಲ್ಲೂ ಪ್ರತಿ ದಿನದಲ್ಲೂ ಕೂಡ ಒಳ್ಳೆತನ್ನೇ ಇಷ್ಟಪಟ್ಟು ಮಾಡ್ತಕ್ಕಂತಹದ್ದು ಧ್ಯೇಯ ಸಂಕಲ್ಪ. ಆದರೆ ಕೆಲವೊಂದು ಮಾಡಲಿಕ್ಕೆ ಆಗದೇ ಇರ್ಬೋದು. ಅವ್ರಿಗೇನಾಗತ್ತೆ ಅಂತಂದರೆ, ಒಂದು ಕಾರ್ಯ ಮಾಡುವಾಗ ಪ್ರಾರಂಭಿಸುವಾಗ ಕೆಲವು ಗಮನಿಸಬೇಕಾಗತ್ತೆ, ನೋಡಬೇಕಾಗತ್ತೆ. ಅದಕ್ಕೆ ನಾನು ಪರೀಕ್ಷೆ ಅಂತ ಹೋಲಿಸ್ಬಿಡ್ತೀನಿ. ನಾನು ನಿಮಗೆ ಬೇರೆ ಇನ್ನೆಲ್ಲದಕ್ಕೂ ನಿಮಗೆ ಉದಾಹರಣೆ ಈಸಿ ಆಗಲಿ ಅಂತ ಹೇಳ್ತಿರ್ತೀನಿ ಆ ಪದಾನ. ಆ ಸಮಯ ಬಿಟ್ಟು ಬೇರೆ ಸಮಯ ನಮಗೆ ಬರಲಿಕ್ಕೆ ಅವಕಾಶ ಕೊಡಲ್ಲ. ಹಾಗೆ ನಿಮಗೂ ಕೂಡ ಒಳ್ಳೆಯ ಸಮಯ. ನೀವು ಯಾವುದೋ ಒಂದು ಕಾರ್ಯವನ್ನು ಮಾಡ್ತಾಯಿದ್ದಾರೆ, ಜಯವಾಗಬೇಕಾದ್ರೆ ಚೆನ್ನಾಗಿ ಬರೆದಿಟ್ಕೊಳ್ಳಿ. ಯಾರು ಏನಾದರೂ ಹೇಳಿ, 100 ಹೇಳಲಿ, ಕರೆಕ್ಟಾಗಿ 9 ದೇಗುಲಗಳಿಗೆ, ಅದು ಯಾವ ದೇವಸ್ಥಾನ ಆಗಿರ್ಬೋದು, ಇವತ್ತಿಂದ ಪ್ರಾರಂಭ ಮಾಡಿದರೆ ಇವತ್ತು ಒಂದು ದೇವಸ್ಥಾನ, ನಾಳೆ ಒಂದು ದೇವಸ್ಥಾನ, ಈ ರೀತಿಯಾಗಿ 9 ದಿನಗಳ ಪರ್ಯಂತ ನೀವು ಮಂಗಳ ದ್ರವ್ಯಗಳಾಗಿರ್ತಕ್ಕಂಥ ಪ್ರತಿನಿತ್ಯವೂ ಕೂಡ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಕೂಡ ಬಳಕೆ ಆಗ್ತಕ್ಕಂಥದ್ದು ಇರುತ್ತೆ. ಅದು ಅಂತಂದರೆ ಮಂಗಳ ದ್ರವ್ಯ ಅಂತಲೇ ಕರೀತಾರೆ ಅದನ್ನು. ಅಂತಹ ಮಂಗಳ ದ್ರವ್ಯಗಳು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅರಿಶಿನ ಮತ್ತು ಕುಂಕುಮ. ಒಂದು ದೇವಸ್ಥಾನ ತಗೊಂಡು ಕೊಟ್ಟು ಬರ್ತಕ್ಕಂಥದ್ದು ಬಳಸಬೇಕು. ಅವ್ರು ಯಾವುದೋ ಒಂದು ಬೌಲ್ ಇಟ್ಕೊಂಡಿರ್ತಾರಲ್ಲ, ಅದಕ್ಕೆ ಹಾಕಿ ಬರಬೇಕು. ಮತ್ತು ಇನ್ನೆಲ್ಲೋ ಪಕ್ಕಕ್ಕೆ ಬಿಸಾಕಿಬಿಟ್ಟು ಬರೋದಲ್ಲ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು, ಸ್ವಾಮೀಜಿ ಇದನ್ನು ಬಳಸಿ, ಗುರುಗಳ ಇದನ್ನು ದೇವಸ್ಥಾನಕ್ಕೆ ಬಳಸಿ ಅಂತ ಹೇಳಿ ದೇವಾಲಯಕ್ಕೆ ಕೊಟ್ಟು ಬರತಕ್ಕಂಥದ್ದು. ಇವತ್ತೊಂದು ದಿನ ಆಯಿತು, ನಾಳೆ ಒಂದು ದಿನ, 9 ದಿನಗಳ ಪರ್ಯಂತ ನೀವು ಅರಿಶಿನ ಕುಂಕುಮವನ್ನು ದಾನ ಮಾಡತಕ್ಕಂಥದ್ದು. 10ನೇ ದಿನ ನಿಮ್ಮ ಕೆಲಸ ಪ್ರಾರಂಭಿಸಬೇಕು. ಅದು ಯಾವುದಾಗಿದ್ದು ಅದು ಇಟ್ಕೊಳ್ಳಿ ಕರೆಕ್ಟಾಗಿ. ಇವತ್ತು ನಾನು 21ನೇ ತಾರೀಕು, ಈ ತಿಂಗಳು 21ನೇ ತಾರೀಕು ನಾನು ಮಾಡ್ತೀನಿ ಅಂತಂದರೆ ಅಲ್ಲಿಂದ ಹಿಂದಕ್ಕೆ ಬನ್ನಿ, ಒಂದು 9 ದಿನಗಳ ಹಿಂದಕ್ಕೆ, ಅಲ್ಲಿಂದ ಪ್ರಾರಂಭಿಸಿ. 9 ದಿನಗಳು ಆದರೆ ಇನ್ನು ದಶ ಅಂದರೆ 10ನೇ ದಿನ ನಿನ್ನ ಕೆಲಸ ವಿಜಯದಶಮಿಯಾಗಲೇಬೇಕು, ಪೂರ್ಣ ಆಗಲೇಬೇಕು. ಯಾವುದೇ ಕಾರಣಕ್ಕೆ ಇಲ್ಲಿ ನಪಾಸಿಲ್ಲ, ಯಾವುದೇ ಕಾರಣಕ್ಕೆ ನೆಗೆಟಿವ್ ಇಲ್ಲ, ಯಾವುದೇ ಕಾರಣಕ್ಕೂ ಎಂಥ ದೃಷ್ಟಿದೋಷವೂ ನಿಮ್ಮನ್ನು ಬಾಧಿಸಲ್ಲ. ನಿಮ್ಮ ಕೆಲಸ ಸಕ್ಸಸ್ ಆಗಲೇಬೇಕು. ಅದು ಕೃಷ್ಣ ಪಕ್ಷವೋ ಒಟ್ಟಾರೆ ಶುಕ್ಲ ಪಕ್ಷವೋ, ಅದು ಎಂಥ ದಿನವೋ ಒಟ್ಟಾರೆ ನೀನೊಂದು ಡೇಟ್ ಹಾಕ್ಕೊಂಡಿರ್ತೀಯಲ್ಲ, ಇಂಥ ದಿನ ಮಾಡಬೇಕು ಅಂತ ಅಲ್ಲಿಂದ ಹಿಂದಕ್ಕೆ ಬಾ. 9 ದಿನಗಳ ಹಿಂದೆ ಬಂದು ನೀನು ಹೇರಂಬನೆಗೆ ಹೊಂದಿಸ್ತಾ ಆರಂಭ ಮಾಡು ನಿನ್ನ ಪ್ರಾರಂಭದ ಕೆಲಸವನ್ನು. ಅತ್ಯಂತ ಅಭಿವೃದ್ಧಿಯನ್ನು ತಾವು ಕಾಣ್ತೀರಿ. ಖಂಡಿತ ಗುರುಗಳೇ. ಎಲ್ಲೋ ಒಂದು ಕಡೆ ಪ್ರಾರಂಭ ಮಾಡಿ ಫೇಲ್ಯೂರ್ ಆದಾಗ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳೋರು 1000 ಮಂದಿ ಇರ್ತಾರೆ. ಬಟ್ ಹೊಸದಾಗಿ ಮಾಡಬೇಕು ಅನ್ನೋರು ಇಷ್ಟೇ ಮಾಡಿದ್ರೆ ಸಾಕು ಸಕ್ಸಸ್ನ ಕಾಣ್ತಾರೆ ಅಂತ ತಿಳಿಸ್ಕೊಟ್ರಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಇನ್ನೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಗುರುಗಳು ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ. ಯಾರಾದರೂ ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತಿರೋರು ಏನು ಮಾಡಿಕೊಂಡು ನೀವು ಮಾಡಬೇಕು ಅಂತ ತಿಳಿಸಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.